ನಮಸ್ಕಾರ. ಆರೋಗ್ಯಕರವಾದ ಸ್ಟಫ್ಡ್ ಹಾಗಲಕಾಯಿ ಮಾಡ್ತಾ ಇದ್ದೀನಿ. ತಿಳಿ ಸಾರು ಬಿಸಿ ಅನ್ನ ಜೊತೆ ತಿನ್ನಬಹುದು, ಚಪಾತಿ ಜೊತೆಗೂ ತಿನ್ನಬಹುದು. ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರನೂ ಹೌದು. ಈ ರೀತಿ ಹಾಗಲಕಾಯಿ ಮಾಡಿಕೊಟ್ರೆ ಹಾಗಲಕಾಯಿ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಒಂದು 5 ಹಾಗಲಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಹಾಗಲಕಾಯಿ ಪುಟ್ಟ ಜಾತಿದೆ ತೊಗೊಳ್ಬೇಕು. ಆದಷ್ಟು ಎಳೆದಾದ ಹಾಗಲಕಾಯಿ ತೊಗೊಂಡ್ರೆ ರುಚಿ ಜಾಸ್ತಿ. ಒಂದು ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗಲಕಾಯಿನ ಒಂದು 5-6 ನಿಮಿಷ ಈ ರೀತಿ ನೆನೆಸಿ ಇಡಬೇಕು. ಸ್ವಲ್ಪ ಮಟ್ಟಿಗೆ ಕಹಿ ಕಡಿಮೆ ಆಗುತ್ತೆ. ನಾನು ಈ ರೀತಿ ಕೈಯಿಂದ ಹಾಗಲಕಾಯಿ ಮೇಲ್ಮೈ ತರಿ ಇರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಸ್ಮೂತ್ ಮಾಡ್ತೀನಿ. ನೀವು ಬೇಕಾದರೆ ಚಾಕುವಿಂದ ಪೂರ್ತಿ ಕೆರೆದು ಮಾಡ್ಕೊಳ್ಬಹುದು. ಹಾಗಲಕಾಯಿ ಉಪ್ಪು ನೀರಲ್ಲಿ ನೆನಿಲಿ. ಅಷ್ಟರಲ್ಲಿ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀನಿ. ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಸಣ್ಣ ಊರಿನಲ್ಲಿ ಹುರ್ಕೊಳ್ತೀನಿ. ಇದೊಂದು ಸ್ವಲ್ಪ ಗರಿ ಆಗಲಿ. ಗರಿ ಆದಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ. ಮತ್ತು 1 ಟೀ ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚ ಜೀರಿಗೆ, ಎರಡನ್ನೂ ಹಾಕಿ ಒಂದು ಸ್ವಲ್ಪ ಹುರಿತೀನಿ. 1/4 ಹುರಿದಾದ್ಮೇಲೆ 1/4 ಚಮಚ ಮೆಂತ್ಯ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತೀನಿ. ಉರಿ ಸಣ್ಣ ಇಟ್ಕೊಂಡು ಇದನ್ನು ಹದವಾಗಿ ಹುರ್ಕೊಳ್ಬೇಕು. ಈಗ ಹುರಿದ ಕಡಲೆಕಾಯಿನೂ ನಾನು ಬಾಣಲೆಗೆ ಹಾಕ್ತಾಯಿದ್ದೀನಿ. ಇದನ್ನು ಆರಕ್ಕೆ ಬಿಟ್ಬಿಡ್ತೀನಿ. ಹಾಗಲಕಾಯಿನ ಈಗ ಉಪ್ಪು ನೀರಿಂದ ತೆಗಿತಾ ಇದ್ದೀನಿ. ಈಗ ಹಾಗಲಕಾಯಿ ತೊಟ್ಟೆಲ್ಲ ತೆಗೆದು ಮಧ್ಯ ಸೀಳ್ಕೋಬೇಕು. ಇಲ್ಲಿ ಹಾಗಲಕಾಯಿನ ನಾವು ಪೂರ್ತಿ ಹೆಚ್ಚಬೇಕಾಗಿಲ್ಲ, ಮಧ್ಯ ಸೀಳಿದ್ರೆ ಸಾಕು. ಸೀಳ್ಬಿಟ್ಟು ಒಳಗಡೆ ಇರೋ ಬೀಜ ಎಲ್ಲ ತೆಕ್ಕೊಳ್ಬೇಕು. ನೋಡಿ, ಈ ರೀತಿ ಎಳೆ ಹಾಗಲಕಾಯಿ ತೊಗೊಂಡ್ರೆ ಬೀಜ ತೆಗೆಯೋದು ಸುಲಭ, ಬೀಜನೂ ಎಳೆಯದಾಗಿರುತ್ತೆ. ನಾನೀಗ 5 ಹಾಗಲಕಾಯಿ ಒಳಗಿನ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸ್ಟೀಮರ್ನಲ್ಲಿ ಬೀಜ ತೆಗೆದ ಹಾಗಲಕಾಯಿನ ಒಂದು 10 ನಿಮಿಷ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಹುರಿದ ಪದಾರ್ಥಗಳೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಪೂರ್ತಿ ಆರಿದೆ. 1/4 ಚಮಚದಷ್ಟು ಓಮದ ಕಾಳು ಮತ್ತು 1/4 ಚಮಚ ಸೋಂಪು ಹಾಕ್ತಾಯಿದ್ದೀನಿ. ಮತ್ತು 1 ಚಮಚ ಹುರಿದಿರೋ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇಂಗು, ಅಚ್ಚಖಾರದ ಪುಡಿ ಮತ್ತು ರುಚಿಗೆ ಉಪ್ಪು ಹಾಕಿಬಿಟ್ಟು ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತು ತುರಿದ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ರಸ ಹಿಂಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ. 10 ನಿಮಿಷ ಆದಮೇಲೆ ಒಂದು ಸಲ ಹಾಗಲಕಾಯಿ ಬೆಂದಿದೆಯಾ ಅಂತ ನೋಡಿ. ಎಳೆಯದಾದ ಹಾಗಲಕಾಯಿ ಆದರೆ ಬೇಗ ಬೆಂದೋಗುತ್ತೆ. ಒಂದು ಸ್ವಲ್ಪ ಬಲ್ತಿದ್ರೆ ಒಂಚೂರು ಜಾಸ್ತಿ ಸಮಯ ತೊಗೊಳುತ್ತೆ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು 5-6 ನಿಮಿಷ ಮೆತ್ತಗೆ ಬೇಯಿಸ್ಕೋಬೇಕು. ಈಗ ಹಾಗಲಕಾಯಿ ಮೆತ್ತಗೆ ಬೆಂದಿದೆ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ 5 ಹಾಗಲಕಾಯಿಗೆ ಸ್ಟಫ್ ಮಾಡಿದ್ದೀನಿ. ಈಗ ಬಾಣಲೆಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಸ್ಟಫ್ಡ್ ಹಾಗಲಕಾಯಿ ಇಡ್ತಾಯಿದ್ದೀನಿ. ಮೇಲೊಂದು ಸ್ವಲ್ಪ ಸ್ಟಫಿಂಗ್ ಹಾಕಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಎಲ್ಲ ಕಡೆ ತಿರುಗಿಸ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗಲಕಾಯಿ ಒಂದು ಸ್ವಲ್ಪ ಗರಿ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಹಾಗಲಕಾಯಿ ಸ್ಟಫಿಂಗನ್ನೆಲ್ಲ ಒಂದು ಸ್ವಲ್ಪ ಹೀರ್ಕೊಳ್ಳುತ್ತೆ, ತುಂಬಾ ರುಚಿಯಾಗುತ್ತೆ. ಇವಾಗ ಇದಾಗಿದೆ. ರುಚಿಯಾದ ಸ್ಟಫ್ಡ್ ಹಾಗಲಕಾಯಿ ತಿನ್ನಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ಸ್ಟಫ್ಡ್ ಹಾಗಲಕಾಯಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮಲ್ಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.